ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ರಾಹ್ಮಿ ಕಿಚನ್. ನಾನು ನಿಮ್ಮ ಚೇತನಾ ಮಂಜುನಾಥ್. ಇವತ್ತಿನ ರೆಸಿಪಿ ಬಂದು ಸ್ಪೆಷಲ್ ಮೈಸೂರು ಪಾಕ್. ಸಾಕಷ್ಟು ಜನರು ಈ ಒಂದು ಮೈಸೂರು ಪಾಕ್ನ ಮಾಡಲಿಕ್ಕೆ ಹದ ಗೊತ್ತಾಗದೆ ಅಂಗಡಿ ಅಥವಾ ಬೇಕರಿಯಿಂದ ಈ ಒಂದು ಮೈಸೂರು ಪಾಕ್ನ ತರಿಸ್ಕೊಂಡು ತಿಂತಾರೆ. ಆದರೆ ನಾನು ಕೂಡ ಈ ಒಂದು ಮೈಸೂರು ಪಾಕ್ ಮಾಡುವಲ್ಲಿ 2 ಸಲ ಫೇಲ್ ಆಗಿದ್ದೆ. ಅದಾದ್ಮೇಲೆ ನನಗೂ ಒಬ್ರು ಈ ಮೈಸೂರು ಪಾಕ್ನ ಈಸಿಯಾಗಿ ಹೇಗೆ ಮಾಡೋದಂತ ತಿಳಿಸ್ಕೊಟ್ರು. ಸೊ ಈಗ ನನಗೆ ಪಕ್ಕ ಹದ ಗೊತ್ತಾಗಿದೆ. ಅದಾದ್ಮೇಲೆ 3-4 ಸಲ ನಾನು ಈ ಮೈಸೂರು ಪಾಕ್ನ ಮಾಡಿದೀನಿ. ಒಂದ್ಸಲ ಕೂಡ ಅದು ಫೇಲ್ ಆಗಿಲ್ಲ. ಪರ್ಫೆಕ್ಟ್ ಆದ ವಿಧಾನವನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ಅದನ್ನ ನೋಡಿ ನಿಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡಿ, ಅದು ಪರ್ಫೆಕ್ಟ್ ಆಗಿ ಬರುತ್ತೆ. ನೀವು ಇದುವರೆಗೂ ಮೈಸೂರು ಪಾಕ್ನ ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ಅಥವಾ ಟ್ರೈ ಮಾಡಿ ಅದು ಫೇಲ್ ಆಗಿದ್ರೆ ಇನ್ನು ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಹೇಳಿರೋ ಈ ಟ್ರಿಕ್ ಅನ್ನು ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿ 100% ಬೇಕರಿ ಸ್ಟೈಲಲ್ಲೇ ಈ ಒಂದು ಮೈಸೂರು ಪಾಕ್ ನಿಮ್ಗೆ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಬೇಕರಿಯಲ್ಲಿ ಇರೋದಕ್ಕಿಂತ ಇನ್ನೂ ಸಾಫ್ಟ್ ಆಗಿ ಈ ಒಂದು ಮೈಸೂರು ಪಾಕ್ ಬರುತ್ತೆ. ಹಾಗೆ ಬಾಯಲ್ಲಿಟ್ರೆ ಈ ಮೈಸೂರು ಪಾಕ್ ಕರ್ಗಿನೇ ಹೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಈ ಒಂದು ಮೈಸೂರು ಪಾಕ್ನ ಮಾಡಲು ನಿಮ್ಗೆ ಜಾಸ್ತಿ ಸಾಮಗ್ರಿ ಏನು ಬೇಡ. ಕೇವಲ 3 ಸಾಮಗ್ರಿಯಿಂದ ಈ ಒಂದು ಮೈಸೂರು ಪಾಕ್ನ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ಹಾಗಿದ್ರೆ ಬನ್ನಿ ಈ ಒಂದು ಮೈಸೂರು ಪಾಕ್ನ ಹೇಗೆ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ಲಿಕ್ಕೆ ಟ್ರೈ ಮಾಡಿ. ಹಾಗಿದ್ರೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನು ಹೊಸಬರು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಓಕೆ, ಬನ್ನಿ ಇವಾಗ ಈ ಒಂದು ಮೈಸೂರು ಪಾಕ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಟಿರುವ ಪ್ಯಾನ್ ಬಿಸಿ ಆದ್ಮೇಲೆ ನಾನು ಇದಕ್ಕೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ನೀವು ಜರಡಿ ಹಿಡಿದು ಹಾಕೊಳ್ಳೋದಾದ್ರೂ ಓಕೆ, ಇಲ್ಲ ಹಾಗೆ ಹಾಕೊಂಡ್ರು ಆಗತ್ತೆ. ನಾನಿಲ್ಲಿ ಒಂದು ಕಪ್ ಕಡಲೆ ಹಿಟ್ಟನ್ನ ಹಾಗೆ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಎಲ್ಲ ಕಡಲೆ ಹಿಟ್ಟನ್ನ ಪ್ಯಾನಿಗೆ ಹಾಕೊಂಡು ಇದನ್ನ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲೇ ಇರಲಿ, ಹೈ ಆಗಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ, ಇದು ಬೇಗ ಕರಟಿ ಹೋಗುತ್ತೆ. ನೀವು ಇದನ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ, ನಾನು ಇವಾಗ ಫ್ರೈ ಮಾಡ್ಕೊಳ್ತಿದ್ದೀನಲ್ಲ, ಈ ರೀತಿಯಾಗಿ ನೀವು ಈ ಒಂದು ಕಡಲೆ ಹಿಟ್ಟನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಈ ಒಂದು ಮೈಸೂರು ಪಾಕ್ ಬರುತ್ತೆ. ನೋಡಿ, ನಾನು ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ 5 ನಿಮಿಷವಾಗಿದೆ, ಇದು ಫ್ರೈ ಆಗ್ತಾ ಬಂದಿದೆ. ನಾನು ಇದನ್ನ ತೆಗೆದು ಒಂದು ಪಾತ್ರೆಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಈ ರೀತಿಯಾದ ಪಾತ್ರೆಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿರೋ ಎಲ್ಲ ಕಡಲೆ ಹಿಟ್ಟನ್ನು ನಾನು ಈ ಪಾತ್ರೆಗೆ ಹಾಕೊಂಡು ಇದನ್ನ ನಾನಿಲ್ಲಿ ತಣಿಲಿಕ್ಕೆ ಏನು ಬಿಡ್ತಾ ಇಲ್ಲ. ನೋಡಿ, ನಾನಿಲ್ಲಿ ಪಾತ್ರೆಗೆ ಹಾಕೊಂಡಾದ್ಮೇಲೆ ಇದಕ್ಕೆ 1 ಕಪ್ ಆಗುವಷ್ಟು ರಿಫೈಂಡ್ ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಅಡುಗೆ ಎಣ್ಣೆ ಯಾವ್ದನ್ನ ಬೇಕಾದ್ರೂ ಹಾಕೋಬಹುದು, ಇಲ್ಲ ಕಡಲೆಕಾಯಿ ಎಣ್ಣೆನೂ ಕೂಡ ಹಾಕೊಂಡು ಮಾಡ್ಕೋಬಹುದು. ನಾನಿಲ್ಲಿ ಇವತ್ತು ರಿಫೈಂಡ್ ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಹಿಟ್ಟನ್ನ ಯಾವ ಕಪ್ಪಲ್ಲಿ ತಗೊಂಡಿದ್ದೇನೋ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆನ ನೀವು ಬಿಸಿ ಮಾಡೋದೇನು ಬೇಡ, ತಣ್ಣಗಿರೋ ಎಣ್ಣೆನ ನೀವು ಹಾಕೊಂಡ್ರೆ ಆಗತ್ತೆ. ನೋಡಿ, ನಾನಿಲ್ಲಿ ಈ ರೀತಿಯಾಗಿ ಎಣ್ಣೆನ ಹಾಕೊಂಡು ಇದರಲ್ಲಿ ಗಂಟು ಇಲ್ಲದೆ ಇರೋ ಹಾಗೆ ನಾನು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದರಲ್ಲಿ ಗಂಟು ಇಟ್ಕೊಂಡ್ರೆ ಮೈಸೂರು ಪಾಕ್ ಅಷ್ಟು ಚೆನ್ನಾಗಿ ಇರೋದಿಲ್ಲ ತಿನ್ಲಿಕ್ಕೆ. ಹಾಗಾಗಿ ಇದನ್ನ ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ಮಾಡ್ಕೊಳ್ತಿದ್ದೀನಲ್ಲ, ಈ ರೀತಿಯಾಗಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು ಮಿಕ್ಸ್ ಆಗಿದೆ. ನಾನು ಇದನ್ನ ಎತ್ತಿ ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಟು ಅದಕ್ಕೆ 2 ಕಪ್ ಆಗೋಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಕಡಲೆ ಹಿಟ್ಟಿಗೆ 2 ಕಪ್ ಆಗೋಷ್ಟು ಸಕ್ಕರೆ ಬೇಕಾಗತ್ತೆ. ನೋಡಿ, ನಾನಿಲ್ಲಿ 2 ಕಪ್ ಸಕ್ಕರೆಗೆ 1 ಕಪ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಇದನ್ನ ಮೆಜರ್ಮೆಂಟ್ ತಗೊಳ್ಳಿ. 1 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ ಸಕ್ಕರೆ, ಹಾಗೆ 2 ಕಪ್ ಎಣ್ಣೆ, ಹಾಗೆ 1 ಕಪ್ ನೀರು. ನಿಮ್ಗೆ ಎಣ್ಣೆ ಇಷ್ಟ ಇಲ್ಲ ಅಂದ್ರೆ ನೀವು ತುಪ್ಪ ಕೂಡ ಹಾಕೋಬಹುದು. ನೋಡಿ, ನಾನಿಲ್ಲಿ 2 ಕಪ್ ಸಕ್ಕರೆನ ಹಾಕೊಂಡು ಅದಕ್ಕೆ 1 ಕಪ್ ಆಗುವಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಎಲ್ಲ ಕರಗಿ ಈ ಒಂದು ಪಾಕ ಅನ್ನೋದು ಒಂದೆಳೆ ಪಾಕ ಬಂದ್ರೆ ಸಾಕಾಗತ್ತೆ. ನಾನು ಮೊದಲು ಅನ್ಕೊಳ್ತಾ ಇದ್ದಿ ಒಂದೆಳೆ ಪಾಕನ ಅದು ಕಷ್ಟ, ಪಾಕ ತೆಗಿಲಿಕ್ಕೆ ನನಗೆ ಬರೋದಿಲ್ಲ ಅಂತ. ಆದ್ರೆ ನಾನು ಇವಾಗ ಈಸಿಯಾದ ಟ್ರಿಕ್ ಅನ್ನ ನಿಮ್ಗೆ ಹೇಳಿಕೊಡ್ತೇನೆ, ಒಂದೆಳೆ ಪಾಕನ ಹೇಗೆ ನೋಡೋದಂತ. ನೋಡಿ, ಈ ರೀತಿಯಾಗಿ ಸಕ್ಕರೆ ಎಲ್ಲವನ್ನ ಕರ್ಸ್ಕೋಬೇಕು ನೀವು ಮೊದಲು. ಈ ಎಲ್ಲ ಸಕ್ಕರೆ ಕರಗಿದಾದ್ಮೇಲೆ ಈ ಒಂದು ಪಾಕನ 5ರಿಂದ 10 ನಿಮಿಷಗಳ ಕಾಲ ನೀವು ಕುಸ್ಕೊಂಡ್ರೆ ಒಂದೆಳೆ ಪಾಕ ಅನ್ನೋದು ಬರುತ್ತೆ. ಇವಾಗ ಹೀಗೆ ಕುದೀತಾ ಇರ್ಲಿ. ನಾವಿಲ್ಲಿ ಮೈಸೂರು ಪಾಕ್ ಹಾಕಲಿಕ್ಕೆ ಒಂದು ಪಾತ್ರೆಯನ್ನು ತಗೊಳ್ಳೋಣ. ನೋಡಿ, ನಾನಿಲ್ಲಿ ಈ ಒಂದು ಬಾಕ್ಸನ್ನು ತಗೊಳ್ತಾ ಇದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ ಇಟ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ
ಆಳವಾಗಿರೋ ಪಾತ್ರೆಯನ್ನು ತಗೊಳ್ಳಿ. ನೋಡಿ ನಾನಿಲ್ಲಿ ತಗೊಂಡಿದ್ದೀನಲ್ಲ, ಇಷ್ಟು ಆಳವಾದ್ರೂ ಇರಬೇಕು. ಯಾಕಂದ್ರೆ ಮೈಸೂರು ಪಾಕ್ ಕಟ್ ಮಾಡಿದಾಗ ಒಳ್ಳೆಯ ಶೇಪ್ ಬರುತ್ತೆ. ಅದಕ್ಕಾಗಿ ಹೊರಗಡೆ ಒಂಥರ ಕಲರ್, ಒಳಗಡೆ ಒಂಥರ ಕಲರ್, ಎರಡು ಕಲರ್ ಆಗಿ ಬರುತ್ತೆ ಪಾತ್ರ ಆಳವಾಗಿದ್ರೆ. ನೋಡಿ ಇವಾಗ ಇದಕ್ಕೆ ಎಣ್ಣೆ ಹಚ್ಕೊಂಡು ಆಗಿದೆ. ಇದಕ್ಕೆ ಎಣ್ಣೆ ಅಥವಾ ತುಪ್ಪನೂ ಕೂಡ ನೀವು ಹಚ್ಕೋಬಹುದು. ಹಾಗೆ ನಾನಿಲ್ಲಿ ಸ್ಟವ್ ಮೇಲೆ ಇಟ್ಟಿರುವಂತ ಪಾಕ ಕುದಿತಾ ಇದೆ. ನೋಡಿ ಇವಾಗ ಇದು ಪಾಕ ಬಂದಿಲ್ಲ. ಪಾಕನ ನೋಡೋದು ಹೇಗಂತ ನಾನು ನಿಮ್ಗೆ ತೋರಿಸ್ತೇನೆ. ನೋಡಿ ಇದನ್ನ ನೀವು ಚೆನ್ನಾಗಿ ಕುಸ್ಕೋಬೇಕು. ಪಾಕ ಕಮ್ಮಿ ಆದ್ರೂ ಕೂಡ ಈ ಒಂದು ಮೈಸೂರು ಪಾಕ್ ಚೆನ್ನಾಗಿ ಬರೋದಿಲ್ಲ. ಇದನ್ನ ನೀವು ನೀಟಾಗಿ ಕುಸ್ಕೋಬೇಕು, ಆವಾಗ ಇದು ಪಾಕ ಬರುತ್ತೆ. ನೋಡಿ ಈ ರೀತಿಯಾಗಿ ಕುಸ್ಕೊಂಡಿದ್ದಾದ್ಮೇಲೆ ನಾನು ನಿಮ್ಗೆ ಪಾಕ ತೆಗಿಯೋದು ಹೇಗಂತ ತೋರಿಸ್ತೇನೆ. ನೋಡಿ ಇವಾಗ ಈ ಪಾಕನ ಕೈಯಲ್ಲಿ ಇಟ್ಕೊಂಡು ಈ ರೀತಿ ಮಾಡಿದಾಗ ಇದು ಒಂದೆಳೆಯಾಗಿ ಬರಬೇಕು. ನೋಡಿ ಇವಾಗ ಇದು ಬರ್ತಾ ಇಲ್ಲ ಅಂದ್ರೆ ಈ ಪಾಕ ಬಂದಿಲ್ಲ ಅಂತ ಅರ್ಥ. ಹಾಗೆ ನಾನು ಇದನ್ನ ಇನ್ನೂ 1-2 ನಿಮಿಷ ಕುಸ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಇದು ಚೆನ್ನಾಗಿ ಕುದಿತಾ ಇದೆ. ಈ ರೀತಿಯಾಗಿ ಕುದ್ದಾದ್ಮೇಲೆ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಈ ರೀತಿಯಾಗಿ ಎಳೆ ಬಂದ್ರೆ ಇದು ಪಾಕ ಬಂದಿದೆ ಅಂತ ಅರ್ಥ. ಈ ರೀತಿಯಾಗಿ ಪಾಕ ಬಂದಾದ್ಮೇಲೆ ನಾವಿದಕ್ಕೆ ಈ ಒಂದು ಸಕ್ಕರೆ ಪಾಕಕ್ಕೆ ನಾವಿಲ್ಲಿ ರೆಡಿ ಮಾಡ್ಕೊಂಡಿರೋ ಈ ಒಂದು ಮಿಶ್ರಣವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸೇರಿಸ್ಕೊಂಡು ಇದನ್ನ ನೀಟಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಸ್ವಲ್ಪನೇ ದಪ್ಪವಾಗ್ತಾ ಹೋಗುತ್ತೆ, ಅಲ್ಲಿಯವರೆಗೆ ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಕೂಡ ಹಾಗೆ ಮೀಡಿಯಂ ಫ್ಲೇಮ್ ನಲ್ಲೇ ಇರಲಿ. ಈ ರೀತಿಯಾಗಿ ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಹಾಗೆ ಇದರಲ್ಲಿ ಸೈಡಿಗೆ ಎಣ್ಣೆ ಬಿಟ್ಕೊಳ್ಳುತ್ತೆ. ಬಿಟ್ಕೊಂಡಿರೋ ಎಣ್ಣೆ ಎಲ್ಲ ಡ್ರೈ ಆಗತ್ತೆ. ಅಲ್ಲಿಯವರೆಗೆ ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ. ನೋಡಿ ನಾನಿಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಲ್ಲೂ ಕೂಡ ಕೈ ಬಿಡದೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಒಂದು 20ರಿಂದ 25 ನಿಮಿಷದ ಒಳಗಡೆ ಆಗಿ ಮಾಡ್ಕೋಬಹುದು. ನೋಡಿ ಇದು ಸ್ವಲ್ಪ ದಪ್ಪವಾಗ್ತಾ ಇದೆ. ಹಾಗೆ ಇದರ ಎಣ್ಣೆ ಕೂಡ ಡ್ರೈ ಆಗಿದೆ. ಹಾಗೆ ನಾನಿಲ್ಲಿ ಹಿಟ್ಟನ್ನ ತಗೊಂಡಿರೋ ಕಪ್ಪಲ್ಲೇ 1 ಕಪ್ ಆಗೋಷ್ಟು ಎಣ್ಣೆನ ತಗೊಂಡಿದ್ದೇನೆ. ಅದರಲ್ಲಿ 1/4 ಕಪ್ ಆಗೋಷ್ಟು ಎಣ್ಣೆನ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಸೈಡಲ್ಲಿ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಈ ರೀತಿಯಾಗಿ ಎಣ್ಣೆ ಬಿಟ್ಕೊಂಡ್ರು ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಸೈಡಲ್ಲಿರೋ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ, ಅಲ್ಲಿಯವರೆಗೆ ನೀವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ನಿಧಾನವಾಗಿ ಸೈಡಲ್ಲಿರೋ ಎಣ್ಣೆ ಎಲ್ಲ ಖಾಲಿ ಆಗ್ತಾ ಬರ್ತಾ ಇದೆ. ನೀವು ಇದನ್ನ ಎಲ್ಲೂ ಕೂಡ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಸೈಡಲ್ಲಿರೋ ಎಣ್ಣೆ ಎಲ್ಲ ಡ್ರೈ ಆಗ್ತಾ ಬಂದಿದೆ. ನೋಡಿ ಇವಾಗ ಸೈಡಲ್ಲಿ ಎಣ್ಣೆ ಕಾಣಿಸ್ತಾ ಇಲ್ಲ. ಹಾಗಾಗಿ ನಾನಿಲ್ಲಿ ಇನ್ನೂ ಸ್ವಲ್ಪ ಎಣ್ಣೆನ ಹಾಕೊಳ್ತೇನೆ. ಇವಾಗ 1/4 ಕಪ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಟ್ಟಾರೆ ನೀವು ಇದಕ್ಕೆ 3 ಸಾರಿಯಾಗಿ ಎಣ್ಣೆನ ಸೇರಿಸ್ಕೋಬೇಕಾಗತ್ತೆ. ನೋಡಿ ಇವಾಗ ಇದು 2ನೇ ಸಾರಿ ನಾನಿಲ್ಲಿ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಹಾಗೆ ಸೈಡಲ್ಲಿರೋ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ, ಅಲ್ಲಿಯವರೆಗೆ ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾನು ಹೇಳ್ತಿರೋ ಹದದಲ್ಲೇ ನೀವು ಈ ಒಂದು ಮೈಸೂರು ಪಾಕನ ಮಾಡಿದ್ರೆ ಈ ಮೈಸೂರು ಪಾಕು ಚೆನ್ನಾಗಿ ಮತ್ತೆ ಸಾಫ್ಟ್ ಆಗಿ ಆಗತ್ತೆ. ನೀವು ಇದನ್ನ ಬೇಗ ತೆಗೆದು ಪಾತ್ರೆಗೆ ಹಾಕೋಬೇಡಿ, ಮೈಸೂರು ಪಾಕ್ ಮೆದುವಾಗಿ ಹೋಗುತ್ತೆ. ನೋಡಿ ನಾನಿಲ್ಲಿ ಕರೆಕ್ಟಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ಸೈಡಲ್ಲಿರೋ ಎಣ್ಣೆ ಡ್ರೈ ಆದಮೇಲೆ ಇನ್ನೊಂದ್ಸರಿ ನೀವು ಎಣ್ಣೆನ ಹಾಕೋಬೇಕಾಗತ್ತೆ. ನೋಡಿ ಇವಾಗ ಎಣ್ಣೆ ಡ್ರೈ ಆಗ್ತಾ ಬಂದಿದೆ. ನಾನಿಲ್ಲಿ ಉಳಿರುವಂತಹ ಎಣ್ಣೆನ ಪೂರ್ತಿಯಾಗಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ನೋಡಿ ಇವಾಗ ಎಣ್ಣೆ ಹೇಗೆ ಕಾಣಿಸ್ತಾ ಇದೆ. ನಾವು ಇವಾಗ ಹಾಕೊಂಡಿರೋ ಎಣ್ಣೆ ಕೂಡ ಡ್ರೈ ಆಗಬೇಕು, ಅಲ್ಲಿಯವರೆಗೆ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾನು ಇವಾಗ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವು ಒಂದು 5ರಿಂದ 10 ನಿಮಿಷವಾದರೂ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ಎಣ್ಣೆ ಎಲ್ಲ ಹೀರ್ಕೊಂಡಿದೆ. ಈ ರೀತಿಯಾಗಿ ಎಣ್ಣೆ ಹೀರ್ಕೊಂಡ್ರೆ ಈ ಒಂದು ಮೈಸೂರು ಪಾಕ್ ರೆಡಿ ಆಗೋದಿಲ್ಲ. ಹೀರ್ಕೊಂಡಿರೋ ಎಣ್ಣೆ ಎಲ್ಲ ಬಿಟ್ಕೋಬೇಕು, ಅಲ್ಲಿಯವರೆಗೆ ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇದು ಇಷ್ಟು ದಪ್ಪನಾದ್ರೂ ಆಗಬೇಕು. ಹಾಗೆ ಈ ರೀತಿಯಾಗಿ ಮಿಕ್ಸ್ ಮಾಡಿದಾಗ ಇದರ ತಳ ಕಾಣಿಸ್ಬೇಕು. ಆ ರೀತಿಯಾಗಿ ತಳ ಕಾಣಿಸಿದ್ರೆ ಈ ಒಂದು ಮೈಸೂರು ಪಾಕಿನ ಹದ ರೆಡಿಯಾಗಿದೆ ಅಂತ ಅರ್ಥ. ಹಾಗೆ ಇದನ್ನ ನಾವು ಮೇಲಿಂದ ಎತ್ತಿ ಹಾಕಿದ್ರೆ ರಿಬ್ಬನ್ ಕನ್ಸಿಸ್ಟೆನ್ಸಿಯಲ್ಲಿ ಇದು ಬೀಳ್ಬೇಕು. ನೋಡಿ ಇವಾಗ ಇದು ಈ ರೀತಿಯಾಗಿ ಬೀಳ್ತಾ ಇದೆ ಅಂದ್ರೆ ಇದು ರೆಡಿ ಆಗಿದೆ ಅಂತ ಅರ್ಥ. ಹಾಗೆ ಸೈಡ್ ಅಲ್ಲಿ ಎಣ್ಣೆ ಕೂಡ ಈ ರೀತಿಯಾಗಿ ಬಿಟ್ಕೊಂಡಿದೆ. ನೋಡಿ ಇವಾಗ ನಾನು ಇದನ್ನ ತೆಗೆದು ಮೊದಲೇ ಎಣ್ಣೆ ಹಚ್ಚಿ ಇಟ್ಕೊಂಡಿರೋ ಪಾತ್ರಕ್ಕೆ ಹಾಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಹಾಕೊಂಡು ಲೆವೆಲ್ ಆಗಿ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಏನು ಪ್ರೆಸ್ ಮಾಡೋದು ಬೇಡ. ಹಾಕೊಂಡಿರೋ ಈ ಒಂದು ಮೈಸೂರು ಪಾಕಿನ ಪಾಕ ಎಲ್ಲವೂ ಒಟ್ಟಿಗೆ ಕೂರುವಷ್ಟು ನೀವು ಇದನ್ನ ಪ್ರೆಸ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಇವಾಗ ನಾನಿಲ್ಲಿ ಎಲ್ಲವನ್ನ ಹಾಕೊಂಡಾಗಿದೆ. ಹಾಗೆ ನಾನು ಇದನ್ನ ಲೆವೆಲ್ ಆಗಿ ಕೂಡ ಮಾಡ್ಕೊಂಡಿದ್ದೇನೆ. ಯಾಕಂದ್ರೆ ಇದು ಮೈಸೂರು ಪಾಕ್ ಮಧ್ಯದಲ್ಲಿ ಗ್ಯಾಪ್ ಇದ್ರೆ ಬಿರಿ ಬಿಡೋ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನೀವು ಇದನ್ನ ಸ್ವಲ್ಪ ಒತ್ತಿ ಲೆವೆಲ್ ಆಗಿ ಮಾಡ್ಕೊಳ್ಳಿ. ಹಾಗೆ ನೀವು ಇದನ್ನ 7ರಿಂದ 8 ಗಂಟೆ ಆದ್ರೂ ಬಿಡ್ಬೇಕು ಈ ಒಂದು ಮೈಸೂರು ಪಾಕನ್ನ ಕಟ್ ಮಾಡ್ಕೊಳ್ಳಿಕ್ಕೆ.
ನೋಡಿ ಇವಾಗ 8 ಗಂಟೆ ಆಗಿದೆ. ನಾನು ಈ ಒಂದು ಮೈಸೂರು ಪಾಕನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಎಷ್ಟು ಪರ್ಫೆಕ್ಟ್ ಆಗಿ ಹಾಗೂ ಸ್ಮೂತ್ ಆಗಿ ಬಂದಿದೆ ಅಂತ ನೋಡಿ. ಈ ಪಾತ್ರೆ ಈ ಥರ ತಳ ಬಿಟ್ಕೊಂಡಿಲ್ಲ ಅಂದರೆ ಸ್ವಲ್ಪ ಇದನ್ನ ಬಿಸಿ ಮಾಡ್ಕೊಂಡ್ರೆ ಈ ಒಂದು ಪಾತ್ರೆ ತಳ ಬಿಡತ್ತೆ. ನೋಡಿ ಇವಾಗ ಇದು ನೀಟಾಗಿ ಬಿಟ್ಕೊಂಡಿದೆ. ಮೈಸೂರು ಪಾಕ್ ಗಟ್ಟಿಯಾಗಿದೆ. ನಾನು ಇದನ್ನ ಕಟ್ ಮಾಡಿ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಸೈಡ್ ಇಂದ ನಾನು ಕಟ್ ಮಾಡ್ಕೊಂಡು ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನಿಲ್ಲಿ ಒಂದು ಪೀಸನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಹೊರಗಡೆ ಒಂದು ಕಲರ್, ಒಳಗಡೆ ಒಂದು ಕಲರ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬೇಕರಿಯಲ್ಲಿ ಯಾವ ರೀತಿಯಾಗಿ ಸಿಗುತ್ತೋ ಅದೇ ರೀತಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬಹುದು. ನೋಡಿ ನಾನಿಲ್ಲಿ ಒಂದೊಂದೇ ಪೀಸನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಎಷ್ಟು ಸ್ಮೂತ್ ಆಗಿ ಈ ಒಂದು ಮೈಸೂರು ಪಾಕ್ ಆಗಿದೆ ಅಂತ ನೋಡಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು. ನೋಡಿ ನಾನಿಲ್ಲಿ ಎಲ್ಲ ಪೀಸುಗಳನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ನಿಮಗೆ ಬೇಕರಿಯಲ್ಲಿ ಯಾವ ರೀತಿ ಸಿಗುತ್ತೆ ಅಷ್ಟು ಸೈಜ್ಗೆ ನೀವು ಇದನ್ನು ಕಟ್ ಮಾಡ್ಕೊಳ್ಳಿ. ನಿಮಗೆ ಹೇಗೆ ಬೇಕೋ ನೀವು ಹಾಗೆ ಇದನ್ನು ಕೂಡ ಕಟ್ ಮಾಡ್ಕೋಬಹುದು. ನೋಡಿ ಇದು ಎಷ್ಟು ಪರ್ಫೆಕ್ಟ್ ಆಗಿ ಆಗಿದೆ. ಹಾಗೆ ತಿನ್ಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನಾನಿಲ್ಲಿ ಒಂದು ಪೀಸನ್ನು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಇದು ಸಾಫ್ಟ್ ಆಗಿ ಆಗುತ್ತೆ. ಇದನ್ನು ಮಾಡಲಿಕ್ಕೂ ಕೂಡ ತುಂಬಾ ಈಸಿ. ನೀವು ಬೇಕರಿಯಿಂದ ತಂದು ಈ ಒಂದು ಮೈಸೂರು ಪಾಕನ್ನು ತಿನ್ನೋದಕ್ಕಿಂತ ಮನೆಯಲ್ಲೇ ನೀವೇ ಈಸಿಯಾಗಿ ಈ ಒಂದು ಮೈಸೂರು ಪಾಕನ್ನು ಮಾಡಿಕೊಂಡು ತಿನ್ಬೋದು. ಬಾಯಲ್ಲಿಟ್ಟರೆ ಕರಗುವಂಥ ರೀತಿಯಲ್ಲಿ ಆಗಿದೆ. ಓಕೆ, ಈ ಒಂದು ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಇದು ಹೇಗೆ ಬಂತು ಅಂತ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನೀವಿನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.